Hello everyone, I am Santosh. Welcome to the next class on pointers. Pointers ಮೇಲೆ some examples ಇವಾಗ ನೋಡ್ತಾ ಹೋಗೋಣ. Okay, we were discussing about pointers and pointer manipulation, pointer dereferencing. ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ. ಈಗ ಅದೇ ತರ ಇನ್ನೊಂದು ಎಕ್ಸಾಂಪಲ್ ನೋಡೋಣ. Okay, observe carefully. First I will take one variable a and I will assign a value 10, and I will take another variable, I will assign value as 20. ಇವಾಗ one pointer variable ತಗೋಣ, that is int star of p. P is a pointer variable which will hold the address of another variable. Okay, ಇವಾಗ p ನಲ್ಲಿ address of b ಅನ್ನ ನಾನು ಸ್ಟೋರ್ ಮಾಡ್ತಾ ಇದ್ದೀನಿ. Okay, then a is equal to star p. ಇದು ಯಾವ ತರ ರಿಪ್ರೆಸೆಂಟ್ ಆಗುತ್ತೆ ಅಂತ ನೋಡೋಣ. ಓಕೆ, ಬಟ್ ಈ ಸ್ಟಾರ್ ಪಿ ಇಲ್ಲಿ ಡಿಕ್ಲರೇಷನ್ ಮಾಡುವಾಗ ಇಂಟ್ ಸ್ಟಾರ್ ಪಿ ಅಂತ ಬರ್ದಿದ್ವಿ. ಇದು ದಿಸ್ ಕ್ರಿಯೇಟ್ಸ್ ಎ ಪಾಯಿಂಟರ್, ಬಟ್ ಡಿಕ್ಲರೇಷನ್ ಬಿಟ್ಟು ಬೇರೆ ಪಾರ್ಟ್ ಅಲ್ಲಿ ನಾವು ಸ್ಟಾರ್ ಪಿ ಯೂಸ್ ಮಾಡಿದ್ರೆ ಅದರ ಅರ್ಥ ಏನು? ಇಟ್ ಈಸ್ ಲೈಕ್ ವ್ಯಾಲ್ಯೂ ಆಟ್ ಆಪರೇಟರ್. ಓಕೆ, ಡಿರೆಫರೆನ್ಸಿಂಗ್ ಅಂತ ಕರಿತೀವಿ. ಓಕೆ, ಇದು ಯಾವ ತರ ರಿಪ್ರೆಸೆಂಟ್ ಆಗುತ್ತೆ ಅಂತ ನೋಡೋಣ. ರಿಪ್ರೆಸೆಂಟೇಷನ್ ಇನ್ ದ ಮೆಮರಿಯಲ್ಲಿ ಇದು ಯಾವ ತರ ಇರಬಹುದು ಅಜ್ಯೂಮ್ ಮಾಡೋಣ. ಓಕೆ, ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಎ ಮೆಮರಿ ಬ್ಲಾಕ್ಸ್ ಈ ತರ ಇದೆ ಅಂತ ತಿಳ್ಕೊಳ್ಳಿ. ಹಿಯರ್ ಎ ವಾಟ್ ವಿ ಹ್ಯಾವ್ ಸ್ಟೋರ್ಡ್ 10, ಬಿ ನು ಕಂಟಿನ್ಯೂಸ್ ಆಗಿ ಸ್ಟೋರ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಮೇ ಬಿ ಆರ್ ಮೇ ನಾಟ್ ಬಿ, just it is assumption. Okay, then there are some other memory blocks. Okay, and I will assume some address assume madona. For example, this value is stored in the address 1000 anta tilkoli, and next continuous will be 1004 because size of int is 4 bytes. ಒಂದು ಇಂಟಿಜರ್ ಸ್ಟೋರ್ ಆಗಕ್ಕೆ 4 ಬೈಟ್ ತಗೊಂಡ್ರೆ ನೆಕ್ಸ್ಟ್ ಬ್ಲಾಕ್ ಅಲ್ಲಿ 1004 ಅಂತ ಇರುತ್ತೆ. ಓಕೆ, ಇದೇ ತರ ಕಂಟಿನ್ಯೂಸ್ಲಿ ವಿ ಹ್ಯಾವ್ ಸಮ್ ಮೋರ್ ಮೆಮರಿ ಲೊಕೇಶನ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಇಫ್ ಯು ಥಿಂಕ್ ದಿಸ್ ಆಸ್ 1020th ಅಡ್ರೆಸ್. ಓಕೆ, ಇವಾಗ ನಾನು ಪಿ ಅನ್ನೋದು ಇನ್ನೊಂದು ಪಾಯಿಂಟರ್ ವೇರಿಯೇಬಲ್ ಇಲ್ಲಿ ಇದೆ ಅಂತ ತಿಳ್ಕೊತೀನಿ. ಅಸಂಪ್ಷನ್, ಎವ್ರಿಥಿಂಗ್ ಇಸ್ ಅಸಂಪ್ಷನ್ ಬಿಕಾಸ್ ಇಟ್ ಈಸ್ ಅಬೌಟ್ ಮೆಮರಿ. ಓಕೆ, ಪಿ ನಲ್ಲಿ ಏನ್ ಸ್ಟೋರ್ ಮಾಡಿದ್ವಿ ನಾವು? ಅಡ್ರೆಸ್ ಆಫ್ ಬಿ ಎಷ್ಟಿದೆ? 1004. ಈ ತರ ಇವಾಗ ಇಲ್ಲಿವರೆಗೂ ಇದನ್ನ ನಾವು ರಿಪ್ರೆಸೆಂಟ್ ಮಾಡಿದ್ವಿ. ಇವಾಗ ವಾಟ್ ಈಸ್ ದಿಸ್, ವಾಟ್ ಅಬೌಟ್ ದಿಸ್ ಅಂತ ಥಿಂಕ್ ಮಾಡೋಣ. ಎ ಈಕ್ವಲ್ ಟು ಸ್ಟಾರ್ ಪಿ ಅಂದ್ರೆ ಏನು? ವಿ ಆರ್ ಮ್ಯಾನಿಪುಲೇಷನ್ ಮಾಡ್ತಾ ಇದೀವಿ. ಏನು? ಎ ವ್ಯಾಲ್ಯೂ ಅನ್ನ ಮ್ಯಾನಿಪುಲೇಷನ್ ಮಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ಸ್ಟಾರ್ ಪಿ ಅಂದ್ರೆ ಏನು? ಸ್ಟಾರ್ ಪಿ ಮೀನ್ಸ್ ದಿಸ್ ಇಸ್ ವ್ಯಾಲ್ಯೂ ಆಟ್ ಆಪರೇಟರ್, ಆರ್ ಯು ಮೇ ಸೇ ಡಿರೆಫರೆನ್ಸಿಂಗ್. ಪಿ ನಲ್ಲಿ ಯಾವ್ದು ಅಡ್ರೆಸ್ ಇದೆಯೋ ಅದರೊಳಗಿರೋ ವ್ಯಾಲ್ಯೂ. ಪಿ ನಲ್ಲಿ ಯಾವ್ದರ ಅಡ್ರೆಸ್ ಇದೆ? ಬಿದ ಅಡ್ರೆಸ್ ಇದೆ. ಬಿದ ಅಡ್ರೆಸ್ ಯಾವುದು? 1004. ಅದರೊಳಗಿರೋ ವ್ಯಾಲ್ಯೂ ಎಷ್ಟು? 20. ಅದರೊಳಗಿರೋ ವ್ಯಾಲ್ಯೂ ಎಷ್ಟು? 20. ಆ 20ನೇ ನಾವು ಈಗ ಎಗೆ ಅಸೈನ್ ಮಾಡ್ತಾ ಇದೀವಿ. ಎ ಈಕ್ವಲ್ ಟು ಸ್ಟಾರ್ ಪಿ ಮೀನ್ಸ್ ಸ್ಟಾರ್ ಪಿ ಅಂದ್ರೆ 20 ನಮ್ಗೆ ಸಿಕ್ತು. ಎ ಈಕ್ವಲ್ ಟು ಏನಾಯ್ತು ಇವಾಗ? ಎ ಈಕ್ವಲ್ ಟು 20. ದಿಸ್ ಇಸ್ ದ ನ್ಯೂ ವ್ಯಾಲ್ಯೂ ಆಫ್ ಎ. Okay, we have changed the value of a using pointer p. Okay, this is called pointer manipulation. ಹಾಗಿದ್ರೆ ಡಯಾಗ್ರಾಮ್ ಅಲ್ಲಿ ಏನ್ ಚೇಂಜಸ್ ಆಗುತ್ತೆ ಅಂತ ನೋಡೋಣ. ಓಕೆ, the value of a will be what? 20. b value remains as it is and everything remains as it is.
Got it? This is what manipulation. We have changed the value of A. Got it? This is called pointer manipulation. ಈ ತರ ಬೇರೆ ಬೇರೆ ಎಕ್ಸಾಂಪಲ್ಸ್ ನೀವು ಸಾಲ್ವ್ ಮಾಡ್ತಾ ಹೋಗ್ರಿ. ಓಕೆ, ವಿಲ್ ಸಿ ಅನದರ್ ಎಕ್ಸಾಂಪಲ್ ಆರ್ ಸಮ್ ಪ್ರೋಗ್ರಾಮ್ಸ್ ಇದ್ರ ಮೇಲೆ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಓಕೆ, ಗೊತ್ತಾಯ್ತಾ? ಸ್ಟಾರ್ ಪಿ ಅಂದ್ರೆ ಪಿ ನಲ್ಲಿ ಯಾವ್ದು ಅಡ್ರೆಸ್ ಇದೆಯೋ ಅದರೊಳಗಿರೋ ವ್ಯಾಲ್ಯೂ. ಪಿ ನಲ್ಲಿ ಯಾವ್ದರ ಅಡ್ರೆಸ್ ಇದೆ 1004, ಅದರೊಳಗಿರೋ ವ್ಯಾಲ್ಯೂ ಎಷ್ಟು 20. ದಿಸ್ 20 ಈಸ್ ಅಸೈನ್ ಟು ಎ, ದಟ್ಸ್ ವೈ ಎ ಇಸ್ ಈಕ್ವಲ್ ಟು 20. ಗೊತ್ತಾಯ್ತಾ? Okay, let us see a simple program to demonstrate pointers. Okay, program to use pointers or demonstrate how the pointers will work. Okay, for example, I will give a demo. We start with hash include stdio.h. This is the preprocessor you are using, and void main. This is the main function. Okay, I am taking a variable a where I am storing 50, and I want to take a pointer variable, that is star ptr. Ptr is a pointer variable. Now I will store address of a into ptr. So you are writing ptr equal to ampersand a. Okay, now I will print some statements. Observe printf. First I want to print the address. The address will be, or you are printing the addresses using %p specifier. Okay, observe %p is a format specifier to print the addresses. And where is the address? Address is in ptr. And I will print another statement, that is I want to print the value of a. How you are going to print the value of a? Directly you can write a, otherwise you can use star ptr. What is this star ptr? Star ptr ಅಂದ್ರೆ ಏನು? ptr ಒಳಗಡೆ ಯಾವ್ದರ ಅಡ್ರೆಸ್ ಇದೆಯೋ ಅದರೊಳಗಿರೋ ವ್ಯಾಲ್ಯೂ. ptr ಅಲ್ಲಿ ಯಾವ್ದರ ಅಡ್ರೆಸ್ ಇದೆ, we are storing the address of a, ಅದರೊಳಗಿರೋ ವ್ಯಾಲ್ಯೂ ಎಷ್ಟು 50. ಈ ತರ ನೀವು ಪ್ರಿಂಟ್ ಮಾಡಬಹುದು. And even I want to print the address of ptr, because ptr is also one of the program element. ಅದಕ್ಕೂ ಕೂಡ ಅದರದೇ ಆದ ಲೊಕೇಶನ್ ಅಡ್ರೆಸ್ ಇದ್ದೇ ಇರುತ್ತೆ. ಓಕೆ, ಇದನ್ನ ನಾನು ಪಿಕ್ಚರ್ ಇಲ್ಲಿ ನಿಮಗೆ ತೋರಿಸ್ತೀನಿ, ಅಬ್ಸರ್ವ್ ಮಾಡ್ರಿ ಹೌ ಇಟ್ ಈಸ್. ಫಾರ್ ಎಕ್ಸಾಂಪಲ್ ಎ ಈಸ್ ದೇರ್ ವೇರ್ ಐ ಆಮ್ ಸ್ಟೋರಿಂಗ್ 50. ಇದಕ್ಕೆ ಇದರದೇ ಆದ ಅಡ್ರೆಸ್ ಇದೆ ಅಂತ ಹೇಳಿದ್ದೆ ನಾನು, ಅದು 4000 ಅಂತ ಅಸಂಪ್ಷನ್ ಮಾಡ್ಕೊಳ್ಳಿ. ದೆನ್ ptr is a pointer variable. ಇದು ಪಾಯಿಂಟರ್ ವೇರಿಯಬಲ್ ಅಂದ್ರೆ ಡೆಫಿನೆಟ್ಲಿ ಇದರಲ್ಲಿ ಬೇರೆ ವೇರಿಯಬಲ್ ಅಡ್ರೆಸ್ ಇದೆ. ಯಾವ ವೇರಿಯಬಲ್ ಅಡ್ರೆಸ್ ನಾವು ಸ್ಟೋರ್ ಮಾಡಿದ್ವಿ? ಎ ಅಡ್ರೆಸ್ ಅನ್ನ ಸ್ಟೋರ್ ಮಾಡಿದ್ವಿ. ಓಕೆ, ಎ ಅಡ್ರೆಸ್ ಎಷ್ಟು? 4000. Now this is the pointer to a, and even pointer has its own address. ಅದಕ್ಕೆ ಅದರದೇ ಆದ ಅಡ್ರೆಸ್ ಕೂಡ ಇರುತ್ತೆ, ಅದು 6000 ಅಂತ assumption ಮಾಡ್ಕೊಳ್ಳೋಣ. This is what the pictorial representation of this whatever variables I have taken ಅದರದ್ದು ರಿಪ್ರೆಸೆಂಟೇಷನ್ ಮಾಡಿ ಇಲ್ಲಿ ತೋರಿಸಿದ್ದೀನಿ. ಇವಾಗ ನಾವು ಔಟ್ಪುಟ್ ನೋಡ್ತಾ ಹೋಗೋಣ. ವಾಟ್ ವಿಲ್ ಬಿ ದ ಔಟ್ಪುಟ್ ಆಫ್ ದಿಸ್ ಲೈನ್? ಈ printf ಅಲ್ಲಿ ಏನು ಔಟ್ಪುಟ್ ಬರ್ಬೋದು? ptr ಅಂದ್ರೆ ಏನು? ಅಡ್ರೆಸ್ ಆಫ್ ಎ. ಅಡ್ರೆಸ್ ಆಫ್ ಎ ಎಷ್ಟು? 4000. ಬಟ್ ನೀವು ಎಕ್ಸಿಕ್ಯೂಟ್ ಮಾಡಿದ್ರೆ ಅಲ್ಲಿ ಹೆಕ್ಸಾಡೆಸಿಮಲ್ ಅಡ್ರೆಸಸ್ ಪ್ರಿಂಟ್ ಆಗುತ್ತೆ, ಬಿಕಾಸ್ ವಿ ಹ್ಯಾವ್ ಜಸ್ಟ್ ಅಜ್ಯೂಮ್ಡ್ ದ ಅಡ್ರೆಸಸ್. ಅಡ್ರೆಸ್ಗಳನ್ನ ಇಲ್ಲಿ ಅಜ್ಯೂಮ್ ಮಾಡಿ ನಾನು ಹೇಳ್ತಾ ಇದ್ದೀನಿ. ನಾವು ವಾಟ್ ವಿಲ್ ಬಿ ದ ಔಟ್ಪುಟ್ ಆಫ್ ದಿಸ್ ಲೈನ್? ಸ್ಟಾರ್ ptr ಅಂದ್ರೆ ಏನು? ptr ಒಳಗಡೆ ಯಾವ್ದು ಅಡ್ರೆಸ್ ಇದೆಯೋ ಅದರೊಳಗಿರೋ ವ್ಯಾಲ್ಯೂ ಎಷ್ಟು? ಅಂಡ್ ಇಟ್ ಈಸ್ ಆಫ್ ಇಂಟೀಜರ್ ಟೈಪ್, ದಟ್ಸ್ ವೈ ವಿ ಹ್ಯಾವ್ ಯೂಸ್ಡ್ %d. ದಟ್ ಈಸ್ ಆನ್ಸರ್ ಈಸ್ 50.
And what might be the result of this? Address of PTR. Address of PTR ಎಷ್ಟು ನೋಡಿ, PTR is there, ಅದಕ್ಕೆ ಅದರದೇ ಆದ ಅಡ್ರೆಸ್ ಇದೆ, ಅದರದ ಔಟ್ಪುಟ್ ಎಷ್ಟು ಬರುತ್ತೆ ಇವಾಗ 6000. Okay, this is the simple example to use pointers. Okay, got it? ಅರ್ಥ ಆಯ್ತಾ? Okay, let us see another program to show pointers are flexible. Pointers are flexible ಅಂತ ತೋರ್ಸಕ್ಕೆ ಇನ್ನೊಂದು ಪ್ರೋಗ್ರಾಮ್ ಅನ್ನ ನೋಡೋಣ. What is that? What is flexibility? Which means a pointer can point to different variables by storing address of appropriate variables. For example, ನೀವೇನ್ ಮಾಡಬಹುದು, ಒಂದೇ ಪಾಯಿಂಟರ್ ಅಲ್ಲಿ ಬೇರೆ ಬೇರೆ ವೇರಿಯೇಬಲ್ ಅಡ್ರೆಸ್ ಅನ್ನ ಸ್ಟೋರ್ ಮಾಡಬಹುದು. ಓಕೆ, ಬಟ್ ಅಟ್ ಎ ಟೈಮ್ ಇಟ್ ಕ್ಯಾನ್ ಹೋಲ್ಡ್ ದಿ ಅಡ್ರೆಸ್ ಆಫ್ ಓನ್ಲಿ ಒನ್ ವೇರಿಯೇಬಲ್. ಅದಕ್ಕೋಸ್ಕರ ಒಂದು ಎಕ್ಸಾಂಪಲ್ ಇವಾಗ ನೋಡೋಣ. To show pointers are flexible, first I will write hash include and try to execute all these programs. Okay, then void main, and I will take three variables. Int x, I will store 10. Int y, I will store 20. Int z, I will store 30. Okay, and one pointer variable anna ತಗೊಳ್ಳೋಣ, that is int star p. ಇವಾಗ p ನಲ್ಲಿ ಅಡ್ರೆಸ್ ಆಫ್ x ಅನ್ನ ಸ್ಟೋರ್ ಮಾಡ್ತೀನಿ. ಅದೇ ತರ p ನಲ್ಲಿ ಅಡ್ರೆಸ್ ಆಫ್ y ಅನ್ನ ಸ್ಟೋರ್ ಮಾಡ್ತೀನಿ. ಅದೇ ತರ p ನಲ್ಲಿ ಅಡ್ರೆಸ್ ಆಫ್ z ಅನ್ನ ಸ್ಟೋರ್ ಮಾಡ್ತಾ ಇದ್ದೀನಿ. ಈ ತರ ನೀವು ಒಂದೇ ಪಾಯಿಂಟರ್ಗೆ ಬೇರೆ ಬೇರೆ ವೇರಿಯೇಬಲ್ಸ್ ಅನ್ನ ಪಾಯಿಂಟ್ ಮಾಡಬಹುದು. ಎ ಪಾಯಿಂಟರ್ ಕ್ಯಾನ್ ಪಾಯಿಂಟ್ ಟು ಡಿಫರೆಂಟ್ ವೇರಿಯೇಬಲ್ಸ್ at different times, not in at once. Okay, all at once ಆಗೋದಿಲ್ಲ. at a time it can point to only one variable. ಇವಾಗ ಜಸ್ಟ್ ನಾವು ಪ್ರಿಂಟ್ ಮಾಡಿ ನೋಡೋಣ. what will be the value of p? ಅಂದ್ರೆ p ನಲ್ಲಿ ಯಾವ ವೇರಿಯೇಬಲ್ ಅಡ್ರೆಸ್ ಸ್ಟೋರ್ ಇದೆ ಅಂತ ನೋಡೋಣ. ಅಡ್ರೆಸ್ ಪ್ರಿಂಟ್ ಮಾಡಕ್ಕೆ ಏನ್ ಯೂಸ್ ಮಾಡ್ತಿದ್ದೀವಿ? %p format specifier. And how to print the address that is stored in p? I will write just p. Okay, now close it. ಈಗ ಜಸ್ಟ್ ಇವಾಗ ಇದರದ್ದು ರಿಪ್ರೆಸೆಂಟೇಷನ್ ನೋಡೋಣ ನಾನು. ಓಕೆ, ಪಿಕ್ಚೋರಿಯಲ್ ರಿಪ್ರೆಸೆಂಟೇಷನ್ ಆಫ್ ದಿಸ್. First we have three variables. ಮೂರು ವೇರಿಯೇಬಲ್ಸ್ ಬೇರೆ ಬೇರೆ ಲೊಕೇಶನ್ ಅಲ್ಲಿ ಇದಾವ ಅಂತ ತಿಳ್ಕೊಳ್ಳೋಣ. ವಾಟ್ ಆರ್ ದೋಸ್? x, y and z, and each of them have their own address. x 2000 ಅನ್ನೋ ಅಡ್ರೆಸ್ ಇದೆ ಅಂತ ತಿಳ್ಕೊಳ್ಳಿ. y 4000 ಅನ್ನೋ ಅಡ್ರೆಸ್ ಅಲ್ಲಿ ಇದೆ ಅಂತ ತಿಳ್ಕೊಳ್ಳಿ. and z is at 6000 ಅಡ್ರೆಸ್ ಇದೆ, ಅದರಲ್ಲಿ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ದಿಸ್ ಇಸ್ ಜಸ್ಟ್ ಅಸಂಪ್ಷನ್. ಓಕೆ, ಎಕ್ಸ್ ಅಲ್ಲಿ ಏನ್ ಸ್ಟೋರ್ ಆಗಿದೆ 10, y ಅಲ್ಲಿ ಏನ್ ಸ್ಟೋರ್ ಆಗಿದೆ 20 and z ಅಲ್ಲಿ 30. You can see p is a pointer which is pointing to x, means p is holding the address of x. ಇಲ್ಲಿ ನೋಡಿ, p holds the address of x. next statement ಅಲ್ಲಿ p holds the address of y. next statement ಅಲ್ಲಿ p holds the address of z. okay, ಬಟ್ ಲೇಟೆಸ್ಟ್ ಆಗಿ ಯಾವ್ದ್ರ ಅಡ್ರೆಸ್ ಇದು ಹೋಲ್ಡ್ ಮಾಡಿದೆ? ಲೇಟೆಸ್ಟ್ ಅಂದ್ರೆ ರೀಸೆಂಟ್ ಸ್ಟೇಟ್ಮೆಂಟ್ ಯಾವುದು? p equal to %z, which means ಇವಾಗ p ನಲ್ಲಿ ಏನ್ ಸ್ಟೋರ್ ಆಗಿರುತ್ತೆ 6000. got it? ಹಂಗಂದ್ರೆ what will be the output of this? 6000. okay, got it? ಲೇಟೆಸ್ಟ್ ಅಡ್ರೆಸ್ ಯಾವ ಸ್ಟೋರ್ ಆಗಿರುತ್ತೇನೋ ಆ ಅಡ್ರೆಸ್ ಅನ್ನ ಇಲ್ಲಿ ಪ್ರಿಂಟ್ ಮಾಡುತ್ತೆ. ದಿಸ್ ಶೋಸ್ ದಟ್ ಪಾಯಿಂಟರ್ಸ್ ಆರ್ flexible. Pointers are flexible, which means a pointer can point to different variables by storing address of appropriate
variables. Got it? Thank you.